ಎಲ್ಲರೂ ಕೂಡ ಮದುವೆಗೆ, ಮುಂಜಿಗೆ, ಬೀಗ್ರೂಟಕ್ಕೆ, ತಿಥಿಗೆ ಎಲ್ಲದಕ್ಕೂ ಬರೋರು. ಆ ಸತ್ತೋಗಿ ರಾಜನ ತಾಯಿಯ ಮುಖ ನೋಡ್ಲಿಕ್ಕೆ ಆಕೆ ಒಂದು ಸಾಂತ್ವನ ಹೇಳಲಿಕ್ಕೂ ಕೂಡ ಬರಲಿಲ್ಲ ಸಿದ್ದರಾಮಯ್ಯನವರು. ಅವ್ರೆಂತ ವಿರೋಧಿ, ಒಂಥರ ಹಿಂದೂ ವಿರೋಧಿ ಅನ್ನೋದು ನನಗೆ ಅವತ್ತೇ ಗೊತ್ತಿತ್ತು. ಆ ರಾಜರು ಮಾಡಿದಂತ ಅಮಿತ್ ಪಾಷನನ್ನ ಅರೆಸ್ಟ್ ಮಾಡಿದ್ರು ಕೂಡ ಅವನ ಮೇಲೆ ಚಾರ್ಜ್ ಶೀಟ್ ಫೈಲ್ ಆಗೋದಕ್ಕೆ ಕೂಡ 90 ದಿನದೊಳಗಡೆ ಮಾಡ್ದಲೆ ಅದು ಜ್ಞಾಪಕವಂಗ ಮಾಡಿ ಅವನಿಗೆ ಬೇಲ್ ಸಿಕ್ಕಾಗಿ ಮಾಡಿದಂಥವ್ರು ಸಿದ್ದರಾಮಯ್ಯ ಅಂತ ಹಿಂದೂ ವಿರೋಧಿ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಊರೂರಿಗೆಲ್ಲ ಹೋಗಿ ಭಾಷಣ ಮಾಡಿದೆ. ಒಂದು ವೇಳೆ ನೀವೇನಾದ್ರೂ ಅಪ್ಪಿತಪ್ಪಿ ಕಾಂಗ್ರೆಸ್ಗೆ ಏನಾದ್ರು ವೋಟ್ ಹಾಕಿದ್ರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಬರುತ್ತೆ ಅಂತೇಳಿ. ಇನ್ನೊಂದ್ ಕಡೆ ಸಿದ್ದರಾಮಣ್ಣ ಮತ್ತೆ DK ಶಿವಕುಮಾರಣ್ಣ ಇಬ್ರು ಕೂಡ ಎಲ್ಲಾ ಸಭೆ ಸಮಾರಂಭಕ್ಕೆ ಹೋಗೋದು. ನಮ್ಮೆಲ್ಲ ಇಲ್ಲಿ ಹೆಣ್ಮಕ್ಳೆಲ್ಲ ಬಂದು ಕೂದಿದ್ದಾರೆ. ಅಲ್ಲಿ ಹೋಗಿ ಸಭೆ ಒಳಗಡೆ ಕಾಕ ಪಾಟಿಲ್ಲ, ನಿನ್ನ ಹೆಂಡ್ರಿಗೆ 2000 ಬರುತ್ತೆ ಕಣೆಯ, ಗೃಹಲಕ್ಷ್ಮಿ ಕೊಡ್ತಾ ಇದೀವಿ ಅಂದ್ರು. ಮಾದಪ್ಪ ನಿನ್ನ ಹೆಂಡ್ರಿಗೆ ಬರುತ್ತೆ ಕಣೆ, ನನ್ನ ಹೆಂಡ್ರಿಗೆ ಬರುತ್ತೆ, ಎಲ್ಲರ ಹೆಂಡ್ರಿಗೂ ಕೊಡ್ತೀವಿ ಅಂತ ಹೇಳ್ಬಿಟ್ರು. ನಾವು ಕನ್ನಡಿಗರ ಸರ್ಕಾರ ಬರಲ್ಲ, ತಾಲಿಬಾನಿ ಸರ್ಕಾರ ಬರುತ್ತೆ ಅಂತ ಹೇಳಿದ್ರು ಕೂಡ ಕೇಳಿಲ್ಲ. 2000 ರೂಪಾಯಿಗೆ ಹೋಗಿ ಕಾಂಗ್ರೆಸ್ಗೆ ವೋಟ್ ಹಾಕ್ಬಿಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. 2023 ಬಂದ್ ಕೂಡಲೇ ಮಾಡಿದ್ದೇನ್ ಕೆಲಸ? ಮೊದಲು ಫಸ್ಟ್ ಅವರು DJ ಹಳ್ಳಿನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ನಮ್ಮ ದಲಿತ ಸಮಾಜಕ್ಕೆ ಸೇರಿದಂತ ಶಾಸಕರ ಮನೆಯನ್ನ ಸುಟ್ಟಾಕಿದಂತಹ ಪುಂಡ ಮುಸಲ್ಮಾನರ ವಿರುದ್ಧ ಇದ್ದ ಪ್ರಕರಣಗಳನ್ನು ವಾಪಸ್ ತಗೊಂಡ್ರು, ಕ್ಯಾಬಿನೆಟ್ ಎದುರುಗಡೆ ಇಟ್ಟು. ಅದಾದ ನಂತರ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಜೀಪ್ ಅನ್ನು ಚೆಕಪ್ ಮಾಡಿದಂತ ಮುಸಲ್ಮಾನರ ವಿರುದ್ಧ UAPA ಕೇಸ್ಗಳಿತ್ತು, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ ಹೇಳಿ ಅದರಲ್ಲಿ ಪ್ರಕರಣ ದಾಖಲಿಸಿದೆ. ಬೇರೆ ಸಿಗಲ್ಲ ಅಂತ ಪ್ರಕರಣ ಕೂಡ ಕ್ಯಾಬಿನೆಟ್ ಎದುರುಗಡೆ ಇಟ್ಟು ವಾಪಸ್ ತಗೊಂಡ್ರು. ಅದ್ರ ಬೆನ್ನಲ್ಲೇ ನಾಗಮಂಗಲದಲ್ಲಿ ಗಣೇಶ ಶೋಭಾಯಾತ್ರೆ ಮೇಲೆ ಕಲ್ಲು ಬಿತ್ತು, ಅದಾದ್ಮೇಲೆ ಮದ್ದೂರಿನಲ್ಲಿ ಕಲ್ಲು ಬಿತ್ತು, ಅದಾದ್ಮೇಲೆ ಅಣ್ಣಮ್ಮ ಜಾತ್ರೆ ಮೇಲೆ ಕಲ್ಲು ಬಿತ್ತು. ಮೊನ್ನೆ ಬಾಗಲಕೋಟೆನಲ್ಲಿ ಶಿವಾಜಿ ಜಯಂತಿಯ ಮೆರವಣಿಗೆ ಮೇಲೆ ಕಲ್ಲು ಬಿತ್ತು, ಅಲ್ಲೇ ಚಪ್ಪಲಿನೂ ಕೂಡ ಬಿಸಾಡಿದ್ರು. ಬಂಧುಗಳೇ, ಈಗ ಅರ್ಥ ಆಗ್ತಿದೆ ತಾಲಿಬಾನಿ ಸರ್ಕಾರ ಬಂದಿದೆ ಇಲ್ಲ ಅಂತ. ಅಷ್ಟು ಮಾತ್ರ ಅಲ್ಲ, 2000 ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ರಲ್ಲ, 2000 ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ಟರು. ಈಗ ನಾನು ಮೊನ್ನೆಲ್ಲ ಭಾಷಣ ಮಾಡ್ಬೇಕಾದ್ರೆ ಈ ಮದ್ಯಪಾನದಿಂದ ಎಷ್ಟು ತೆರಿಗೆನ ನಾವು ಅಂದ್ರೆ ಆದಾಯವನ್ನು ಎಷ್ಟು ನಿರೀಕ್ಷೆ ಮಾಡ್ತೀವಿ ಅಂದ್ರೆ, ಬಸವರಾಜ ಬೊಮ್ಮಾಯಿ ಅವರವರೆಗೂ ಕೂಡ 15,000 ಕೋಟಿ ರೂಪಾಯಿ ಟಾರ್ಗೆಟ್ ಇಟ್ಟಿದ್ದು. ಅದಾದ ನಂತರ 38,000 ಕೋಟಿಗೆ ಹೋಗಿತ್ತು. ಇವಾಗ ಮಂಜಣ್ಣ ನಮ್ಮ ಸಕಲೇಶ್ಪುರ MLA ಹೇಳಿದ್ರು ಈ ವರ್ಷ 45,000 ಕೋಟಿ ಇಟ್ಟಿದ್ದಾರೆ ಅಂತ. ಅಂದ್ರೆ ನಮ್ಮ ಸರ್ಕಾರ 15,000 ಕೋಟಿ, ಇವ್ರು 45,000 ಕೋಟಿ ಅಂದ್ರೆ 30,000 ಕೋಟಿ ಎಕ್ಸ್ಟ್ರಾ. 30,000 ಕೋಟಿ ಎಲ್ಲಿಂದ ಬರುತ್ತೆ? ಸಾಬಣ್ಣ ಇಂತ ಎಣ್ಣೆ ಹೊಡೆಯಲ್ಲ, ಕುಡಿಯೋನ ಹಿಂದೂನೇ. ನಮ್ಮ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಟ್ಟರು, ಗಂಡಂದಿರನ್ನ ದಿವಾಳಿನೇ ಮಾಡ್ತಾ ಇದ್ದಾರೆ. ಎಣ್ಣೆ ರೇಟ್ ಜಾಸ್ತಿ. 30,000 ಕೋಟಿ ಇಲ್ಲಿ ಲೂಟಿ ಮಾಡ್ತಿದ್ರೆ ಇವ್ರಿಗೆ ಏನ್ ಕೊಟ್ಟಂಗಾಯ್ತು? ಇನ್ನೊಂದ್ ಕಡೆ ಯುವ ನಿಧಿ ಕೊಡ್ತೀವಿ 3,000 ರೂಪಾಯಿ ಅಂತಂದ್ರು. 3 ವರ್ಷ ಆದ್ರೂ ಯುವ ನಿಧಿ ಪ್ರಾರಂಭ ಮಾಡಲಿಲ್ಲ. 2,82,000 ಸರ್ಕಾರಿ ಹುದ್ದೆಗಳಿದೆ, ಅದನ್ನು ಕೂಡ ಭರ್ತಿ ಮಾಡಿಲ್ಲ. ನಮ್ಮ ಗೋವಿಂದ ಕಾರಜೋಳ ಸಾಹೇಬರು ಇಲ್ಲಿದ್ದಾರೆ. ಅವರೆಲ್ಲ ಈ ಒಳ ಮೀಸಲಾತಿಯಿಂದ ತಂದು ಎಲ್ಲ ರೋಸ್ಟರ್ ಪದ್ಧತಿ ಎಲ್ಲ ತಗೊಂಡ್ಬಂದಿದ್ರು. ಇದುವರೆಗೂ ಒಳ ಮೀಸಲಾತಿಯಿಂದ 4% ನಮ್ಮ ST ಕಮ್ಯುನಿಟಿಗೆ 7% ಇರಿಸಿದ್ರು, ಅದನ್ನು 4% ಮಾತ್ರ ಇಳಿಸಿದ್ದಾರೆ. ಹಾಗೆ 3% ಇಳಿಸಿದ್ದಾರೆ. ಹಾಗೆ ನಮ್ಮ SC ಜನಾಂಗಕ್ಕೆ ಕೊಡ್ತಾ ಇದ್ದದನ್ನ 17% ಏರಿಸಿದ್ರು, ಅದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ. ಈ ಬರೀ ರಿಸರ್ವೇಶನ್ ಕತೆ ಹೇಳ್ಕೊಂಡು ಖಾಲಿ ಹುದ್ದೆನೂ ಕೂಡ ಭರ್ತಿ ಮಾಡ್ತಿಲ್ಲ, 3,000 ರೂಪಾಯಿನೂ ಕೊಡ್ತಿಲ್ಲ. ಇಂಥ ಪರಿಸ್ಥಿತಿ ಇದೆ ಬಂಧುಗಳೇ.